ನನ್ ಮ್ಯಾಗ ಅವ್ರಿಗೆಲ್ಲರಿಗೂ ಬಾಳ ಪ್ರೀತಿ ಐತಿ. ಅಂದಂಗ ನನ್ನಿಂದ ಅವ್ರಿಗೆ ಏನ್ ಲಾಭ ಐತಿ? ನೀ ಆ ಮನಿಗೆ ಹೋಗಿತ್ತ ಪೈಲ ಆಕಿನ ಮೈ ಮೇಲೆ ಸೀರೆ ಅಂತದಿತ್ತು, ಈಗ ಹೆಂಗದಾವು? ಅಕ್ಕ ಕೆಲಸ ಮಾಡಾತಿದ್ದಿ, ನಿನ್ಗೊಂದ್ ಸೀರೆ ತಂದಿನಿ, ಉಟ್ಕೋ. ಯವ್ವ ಇಂತ ತುಟ್ಟಿ ಸೀರೆ ನನಗ? ನಾ ಇಷ್ಟಪಟ್ಟು ತಗೊಂಡಿ ಸೀರೆ ಅಕ್ಕ, ನೀವು ಉಟ್ರೆ ಹೆಂಗ್ ಕಾಣುತ್ತೆ ನೋಡ್ಬೇಕು. ನಮ್ಮ ಮೈದ್ನ ನೀನು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೂ ನನಗೆ ಭಾಳ ಖುಷಿ ಆಯ್ತು ನೋಡುವ. ಅಕ್ಕ ಈ ಸೀರೆ ಉಟ್ಕೋ, ದೇವ್ರಿಗೆ ಹೋಗಿ ಬರೋಣಂತ. ಈ ಸೀರೆ ನಾ ಇಷ್ಟಪಟ್ಟು ತಗೊಂಡ್ರು ನಿನಗ ಭಾಳ ಚಲೋ ಕಾಣಾಗ್ತದಕ್ಕ. ಹಂಗಂತಿ? ಹಾ ಕರೇನು, ನಾ ಖುಷಿಯಾಗಿರ್ಬೇಕಂದ್ರ ನೀವಿಂತ ಚಲೋ ಚಲೋ ಸೀರೆ ಉಡ್ಬೇಕ. ಯಾಕೆ ಚಿಂತೆ ಮಾಡ್ತೀಯಕ್ಕ? ನಮ್ಮ ತೋರ್ ಮನ್ಯಾಗಿಂದ ಸಾಕಷ್ಟು ಸೀರೆ ತಂದೀನಿ, ನೀ ಯಾವ್ದು ಬೇಕಾದ ಉಡ್ಬೋದು. ಮುಖ ಯಾಕೆ ಸಪ್ ಮಾಡಿ ಅಕ್ಕ? ನೀ ನಕ್ಕೊಂತಿದ್ರ ನಾನು ನಕ್ಕೊಂತಿರ್ತೀನಿ ನೋಡು. ನಾನು ಪ್ರೀತಿಯಿಂದ ಅಕ್ಕಾಗ ಸೀರೆ ಉಡಾಕ್ ಕೊಟ್ಟೀನಿ, ಅದಕ್ಕೆ ನೀ ಯಾಕೆ ಹಿಂಗಂತಿ? ಇವತ್ತು ಸೀರೆ ಕೊಡ್ತಿ, ನಾಳೆ ಬೆಳಿ ಬಂಗಾರ ಕೊಡ್ತಿ, ಮುಂದೆ ಬೀದಿಗೆ ಬರೋರು ಅವರಲ್ಲ ನೀನು. ನಿನಗೆ ಯಾಕೆ ತಿಳಿವಲ್ದ? ಪ್ರೀತಿ ಗುಂಗ್ನ್ಯಾಗ ನೀ ಯಾರು ಅನ್ನೋದು ಮರ್ತಿ, ಮೊದಲ ನೀ ಯಾರು ಅನ್ನೋದು ತಿಳ್ಕೊ. ನಾ ಯಾರಂತ ನನಗೆ ಗೊತ್ತು. ಇವಾಗ ನಾನು ಆ ಮನಿ ಸೊಸಿ. ಇನ್ನೂ ಕಾಲ ಮಿಂಚಿಲ್ಲ, ನಿನ್ನ ಗಂಡ ಕರ್ಕೊಂಡು ನಮ್ಮ ಮನೆಗೆ ಬಾ, ಅಲ್ಲಿ ನೀ ಹೆಂಗೆ ಬೇಕಾದಂಗಿರ್ಬೋದು. ನೀ ಇಂಥ ಬುದ್ಧಿ ಹೇಳ್ಕೊಡೋದಿದ್ರ ನಾ ನಿಮ್ಮ ಮನೆಗೂ ಬರಲ್ಲ, ನೀ ನಮ್ಮ ಮನೆಗೂ ಬರಾಕ್ ಹೋಗ್ಬೇಡ. ತಂಗಿಗೆ ತಿಳಿವಲ್ದು, ಏನರ ಮಾಡಿ ತಿಳಿಸ್ಬೇಕು, ಏನರ ಮಾಡಿ ಅಗ್ಗಲಿಸ್ಬೇಕು. ಯಾಕಕ್ಕ? ಸೀರೆ ನಾನು ನಿನಗಂತ ಕೊಟ್ಟಿದ್ದು. ಆಸೆ ಪಟ್ಟು ಉಟ್ಕೋಬಾರ್ದಾಗಿತ್ತವ. ನಾವೆಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಏನಾಗೈತಿ ನಿನಗೆ? ಯಾರೇನಂದಾರ? ಯಾರೇನೂ ಅಂದಿಲ್ವಾ? ಇವು ತುಟ್ಟಿ ಸೀರೆ ಹಾಕೋ, ನಮಗ ಒಗತ್ತಂಗೆ ಇಟ್ಕೊಳಕ್ ಬರಂಗಿಲ್ಲ. ಇದು ನೀನಾವ್ ತಗೊಳ್ವಾ? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳಕ್ಕ, ಬೇರೆ ಸೀರೆ ಕೊಡ್ತೀನಿ. ಅದವ ಅಲ್ವಾ, ಇದ್ದಟ್ರೆ ನಾವು ಕಾಚಾಸ್ತೀವಿ. ಮಾವಾರ ಇಷ್ಟೆಲ್ಲ ಕಿರಿಕಿರಿ ಆಗ್ಬಾರ್ದಂದ್ರ ನಾನು ಇವರು ನಮ್ಮ ತವ್ರ ಮನೆಯಾಗಿದ್ರ ರೀ. ಸಾಯುತಕ್ಕ ನಾನು ನನ್ನ ತಮ್ಮ ಜೋಡಾಗಿ ಬದುಕ್ಬೇಕಂತ ಕನಸ್ಕೊಂಡವ್ರು. ತಡ ಆದ್ರಾಗಲ್ಲ ಅಕ್ಕ, ಚಲೋ ಮಣಿತನದ ಹೆಣ್ಣು ಹುಡುಕಿ ಮದುವೆ ಆದವ್ರು ನಾವು. ಯಾಕವಾ ಇಲ್ಲೇನು ಕಮ್ಮಾಗೈತೆ ಅಂತೇಳಿ ಈ ಮಾತು ನಿನ್ನ ಭಯ ಬಂತ? ನಮ್ಮಣ್ಣ ಹಂಗನ್ನ ಆಗ್ತಾನೆ, ನಿಮಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ನನ್ನ ತಮ್ಮ ನನ್ನ ಮನ್ಯಾಗ ನಾ ಹೇಳ್ದಂಗೆ ಕೇಳ್ಕೊತಿದ್ರ ನನಗೆ ನೆಮ್ಮದಿನ ಉಕ್ಕಿ ಹೇರಿತೈತಿ. ನಮ್ಮ ತಮ್ಮನ ಮಾತ ನೀ ಕೇಳ್ಕೊತ ನೀ ನಮ್ಮ ಮನ್ಯಾಗಿದ್ದೆ ಅಂದ್ರೆ ನೆಮ್ಮದಿ ಅನ್ನೋ ಪದಕ್ಕೆ ಒಂದು ಅರ್ಥ ಸಿಗ್ತೈತಿ. ಯಾರು ಹೇಳಿದ್ರೆ ನೆಮ್ಮದಿ ಇಲ್ಲ ಅಂತೇಳಿ ಈ ಮನ್ಯಾಗಿರೋದಕ್ಕೆ ನಿನಗೇನೋ ತೊಂದರೆ ಆಗತ್ತೈತೇನ? ಛೇ ಮಾವರ, ನಾನು ಹಂಗೆ ಹೇಳಿಲ್ಲ. ನಾ ಹೇಳೋದ ಒಂದಾಗ ಆಗ್ತದೆ, ನೀ ತಿಳ್ಕೋದ ಒಂದಾಗ ಆಗ್ತದೆ. ನಿನ್ನ ನೋವ ನನಗೆ ಅರ್ಥ ಆಕೈತಿ. ಮನಿ ಮಂದಿನ ಎದುರು ಹಾಕೊಂಡು ನನ್ನ ತಮ್ಮನ ಪ್ರೀತಿ ಮಾಡಿ ಮದುವೆಯಾಗಿ ಅದ ಮನೆ ನಡ್ಯಾಕೆ ಬಂದು ಅದು ನಿನ್ನ ತವ್ರ ಮನೆಗೆ ಆಗಿ ಬರಾಕತ್ತಿಲ್ಲ. ನಿನ್ನ ಅರ್ಥ ಮಾಡ್ಕೊಂಡಿನ್ವಾ, ಅದಕ್ಕಾಗಿ ಇಷ್ಟು ಸಣ್ಣಾಗಿ ಇಷ್ಟು ಮಣ್ಣಾಗಿ ಬದುಕಾಕತ್ತಿದ್ದ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರಿ, ಇದನ್ನೂ ಅರ್ಥ ಮಾಡ್ಕೊಡ್ರಲ್ಲ. ನೀ ಹೇಳು ಮಾತು ಅರ್ಥ ಮಾಡ್ಕೊಂಡ್ರೆ ನನ್ನ ಅರ್ಧ ಜೀವನ ಹೋದಂಗೆ ಆಕೈತಿ. ಮನೆ ಬಿಟ್ಟು ಹೋಗು, ಮಾತೊಂದು ಬಿಟ್ಟು ಬೇರೆ ಏನು ಮಾತಾಡ. ನಿನ್ನ ಮಾತಿಗೆ ನಾ ಇಲ್ಲ ಅಂದ್ರೆ ನನ್ನ ನಾಲಿಗೆನ ಕೋದೋಗಿ. ಮಾವ, ನಮ್ಮನ್ನ ನನಗೇನಾದರೂ ಹೇಳಿ, ಆದ್ರೆ ನಿಮಗೂ ಎಲ್ಲರಿಗೂ ಚುಚ್ಚಿ ಮಾತಾಡತ್ತಾನ. ಓದು ವಯಸ್ಸಿನಾಗ ತಪ್ಪು ಮಾಡ್ಯಾನ. ತಮ್ಮನ ಸುಖಕ್ಕಾಗಿ ಅಂದಿದ್ದು ಅನ್ಸೋಬೇಕಲ್ಲ. ನಾ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ, ನೀ ಇದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ. ತವ್ರ ಮನ್ಯಾಗ ಬಿಸಿಲು ನೋಡ್ಲಾರಕ್ಕೆ ಈಗ ಬರಗಾಲಿ ಹೊಲಕ್ಕೆ ಬಂದು ಇದು ನೋಡಿದ್ರೆ ಇನ್ನಷ್ಟು ಮಣ್ಣು ಏನು ಅನ್ಲಾಕಿಲ್ಲ. ಈಗ ಮನೆಗೆ ಹೋಗುವ ನೀನು. ಬಂದವ್ರು ಯಾರೋ ಏನೋ ಅಂದಾರ ಚಳಿ ನೀ ಯಾಕೆ ತಲೆ ಕಡ್ಸೋತಿ ಬೈನಿ? 2 ದಿನ ಆತ ನಿನ್ನ ಮುಖದಾಗ ಸೊಗಸ ಇಲ್ಲ. ಯಾರ ಮಾತಿಗೂ ನಾ ತಲೆ ಕೆಡಿಸ್ಕೊಂಡಿಲ್ಲಪ್ಪ. ದಗದ ಗದ್ದಲ್ನಾಗ ನಿನ್ ಜೋಡಿ ಮಾತಾಡ್ದಾಗಿಲ್ಲ ಅಷ್ಟ.
ಸುಳ್ಳು ಹೇಳಕ್ಕೆ ಬಂದ್ರೆ ಸುಳ್ಳು ಹೇಳ. ಸುಮ್ಮನೆ ಯಾಕೆ ಹುಟ್ಟಿಸ್ಕೊಂಡು ಮಾತಾಡ್ತಿ? ನೀ ಯಾವ ಹೊತ್ನಾಗ ಹೆಂಗಿರ್ತಿ ಅಂತ ನನಗೆ ಗೊತ್ತಿಲ್ಲೇನು? ಅಂದ್ರ ಇವ್ರನ್ನ ಯಾವಾಗ ನಮ್ಮ ಮನೆಗೆ ಕಾಲಿಟ್ಟಾನ ಅವಾಗಿನಂದು ಯಾರ ಮುಖದಾಗ ಸೊಗಸಿಲ್ಲ. ಹೇಳುವೇನಿ, ನಿನಗೆ ಯಾರು ಏನ್ರ ಅಂದಾರ? ನನಗೆ ಯಾರೇನ್ ಅಂದಿಲ್ಲಪ್ಪ. ಆದ್ರ ನಿಮ್ಮ ಅಣ್ಣನ ಮುಂದ ಬಂದಾವ್ ಏನಾರ ಅಂದಿರ್ಬೇಕು, ಆಡಿರ್ಬೇಕು. ನಾ ಹೆಂಗತ್ತ ನಿಮಗೆ ಗೊತ್ತೈತಿ, ನೀವು ಹೆಂಗತ್ತ ನಮಗೆ ಗೊತ್ತೈತಿ. ಸುಮ್ಮನೆ ಯಾಕೆ ಮನಸ್ಸು ಕಲ್ಲು ಮಾಡ್ಕೋತೀರಿ? ಕೂಡಿರ್ಬೇಕಂತೇಳಿ ನಿಮ್ಮ ಅಣ್ಣನ ಕನಸಿತ್ತು. ಅದು ಕೂಡ್ ಬರ್ತೈತೆ ಇಲ್ಲೋ ಯಾರಿಗ್ ಗೊತ್ತು. ಯಾರ ಬಂದು ಎಷ್ಟ ತಲೆ ತುಂಬಿದ್ರು ಮನಸ್ಸು ಬದಲು ಮಾಡ್ಬೋದು. ಕಳ್ಳ ದೂರ ಮಾಡಕ್ ಆಕೈತೇನು ವೈನಿ? ನೀ ತಿಳ್ಕೊಂಡಂಗ ಎಲ್ಲಾರು ತಿಳ್ಕೊಂಡ್ರ ಏನಾಗೋದ ಆಕೈತಿ. ಈಗ ನೀ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ. ಇಂಥ ಹುಡುಗಿನ ಪ್ರೀತಿ ಮಾಡಿ ನಡಾನ ಒಂದು ಮಾತು ಏನು ಅನ್ಲಾರ್ದ ನಿನ್ನ ಜೊತೆ ನನ್ನ ಮದುವೆ ಮಾಡ್ಯಾರ. ಅಂಥವ್ರಿಗೆ ಮೋಸ ಮಾಡಿ ಮನೆ ಬಿಟ್ಟು ಹೋಗುದಾ? ಇಂಥವ್ನ ಪ್ರೀತಿ ಮಾಡಿನಂತ ನಮ್ಮನೆಗೂ ಹೇಳಿನಲ್ಲ, ನಮ್ಮನ್ನ ಮಾತು ಕೇಳ್ಬೇಕ ಬೇಡ? ನಮ್ಮನ್ನ ಮರ್ಯಾದೆಗೆ ಅಂಜಾವ. ಮರ್ಯಾದೆ ಹೋಯ್ತಂದ್ರ ಅವ ಜೀವಾನ ಇಡುದಿಲ್ಲ. ಅರ್ಥ ಮಾಡ್ಕೋರ. ಹಂಗಂದ್ರ ನಮ್ಮನೆಗೆ ಮೂರು ಬಿಟ್ಟಾರ? ಯಾಕೆ ಮಾತಿಗೆ ಮಾತು ಬರ್ಸಾಕತ್ತಿ? ಯಾರ ಮಾತು ಕೇಳಿ ಹಿಂಗೆ ಮಾಡಕತ್ತಿ? ನೋಡ್ರಿ, ನನಗೂ ಒಂದು ಮನಸ್ಸು ಅನ್ನೋದೈತಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮನೆ ಬಿಟ್ಟು ಹೋಗುದಾ? ನಮ್ಮ ಇಷ್ಟದಂಗೆ ನಾವು ಬದುಕಾಕ ಮನೆ ಬಿಟ್ಟು ಹೋಗೋದ್ರ ಏನು ತಪ್ಪೈತಿ? ಮನೆ ಬಿಟ್ಟು ಹೋಗೋದ್ರಿಂದ ನಮ್ಮ ಅಣ್ಣನ ಮನಸ್ಸ ನಮ್ಮ ವೈನಿ ಮನಸ್ಸು ಹೊಡಿತೈತೆ ಅನ್ನೋದ್ರ ನಿನಗೆ ಗೊತ್ತಿಲ್ಲ. ಇಷ್ಟು ದಿನ ಅವ್ರು ಹೇಳ್ದಂಗೆಲ್ಲ ನಾವು ಕೇಳಿವಲ್ಲ, ಈಗ ನಮ್ಮ ಮಾತು ಕೇಳನ್ರಿ. ಇನ್ನ ಹಂಗೆ ಏನಾರ ಇದ್ರ ಹೇಳುನಂತ ಕೇಳುನಂತ. ಆದ್ರೆ ಮನೆ ಬಿಟ್ಟು ಹೋಗೋದೆಲ್ಲ ಮಾತಾಡಕ್ ಹೋಗ್ಬೇಡ. ಅವ್ರ ಮಾತು ಪ್ರತಿಯೊಂದು ಕೇಳ್ಕೊಂಬಂದಿವಿ. ನಮ್ಮ ಮಾತು ಒಂದರ ಕೇಳ್ಯಾರ? ನಾವು ತಪ್ಪು ಮಾಡೀವಿ, ಅವ್ರ ಮಾತು ಕೇಳ್ಕೊತ ಬಂದೀವಿ. ಅವ್ರು ಏನು ತಪ್ಪು ಮಾಡ್ಯಾರ? ನಿಮ್ಮನ್ನ ನಿಮಗೆ ಹೆಂಗೆ ಮುಖ್ಯನೋ ನಮ್ಮನ್ನ ನನಗೂ ಮುಖ್ಯನ. ಬಂದವ ಬದಲು ಮಾಡಕ್ಕೆ ಬಂದಾನ. ನನ್ನ ಮುಂದೆ ನೀ ಏನೇ ಹೇಳಿದ್ರು ನಾ ಕೇಳಾರಂತ ಮನುಷ್ಯ. ಹೆತ್ತೋರ ಮುಂದೆ ಏನು ಮಾತು ಕೊಟ್ಟಿದ್ದಿ ಆ ಮಾತು ಅವ್ರ ಮುಂದೆ ಉಳಿಸ್ಕೊಂಡ್ಬಿಡಿಲಿ ಸಾಕು ನಂಗೆ ಅಷ್ಟ. ಅಣ್ಣ, ನೀ ಹಾಕಿದ ಗೆರಿ ದಾಟ್ಲಾರ್ದ ಮನುಷ್ಯನ. ನಿನ್ನ ಮಾತಿಗೆ ಎದುರಾಕಿ ನೆನಣ. ಅವ್ ಬಂದವಂಗ ಏನು ಹೇಳಿ ಕಳಿಸ್ತೀವೋ ಗೊತ್ತಿಲ್ಲ. ಮೊದಲು ಅವ್ನು ಕಳಿಸ್ಬಿಡಣ. ಬಂದವ ನಿನ್ನ ಬೀಗ, ನಿನ್ನ ಹೆಂಡತಿ ಅನ್ನ. ನಿನ್ನ ಹೆಂಡತಿ ನಮ್ಮ ಮನೆ ಸೊಸಿ ನಾ ಒಂದು ಮಾತು ಅನ್ಬೋದು, ಆಡ್ಬೋದು. ಬಂದವ್ರಿಗೆ ಹೆಂಗೆ ಅನ್ನೋಕ್ಕಾಗುತ್ತೋ. ಎದೆ ಹೊಡೆದೈತಿ. ನನಗಿಂತ ಹೆಚ್ಚ ನಿಮ್ಮ ವೈನಿಗೆ ಎದೆ ಹೊಡೆದೈತಿ. ವೈನಿ ತಾಯಿ ಪ್ರೀತಿ ಕೊಟ್ಟಾಳ. ಆಕಿ ಮನುಷ್ಯಗೆ ಹಳಾಳಿ ಮಾಡಿಸ್ತಂತ ಅನಿಸ್ತೈತಿ. ಈಗ ಆಗಾಕತ್ತಿದ್ದೇನು ಅದೇ ಇದ ಪ್ರೀತಿ, ಇದ ಖುಷಿ ಕಡಿತನ ಇರ್ತೈತೆ ಅಂತೇಳಿ ನಿಮ್ಮ ವೈನಿ ನಾನು ಕಂಡು ದೇವ್ರಿಗೆ ಹರಕೆ ಹೊತ್ತೀವಿ. ಆ ದೇವ್ರಿಗೂ ಕೂಡ ನಾವೆಲ್ಲರೂ ಚಂದ ಇರೋದು ಇಷ್ಟ ಇಲ್ಲಂತ ಕಾಣಿಸ್ತೈತಿ. ಏನಾರ ಮಾಡು, ಬಾಗಲ್ದಾಗ ಬಂದೈತಿ, ಬಾಗಲ್ದಾಗ ಕಡಿಯಾಕೆ ಮಾಡು. ನಿನ್ನ ಮಾತು ಮೀರಿ ನಮ್ಮ ಮನೆ ಹೊರತಾಳ ದಾಟಿದ್ನಿ ಅಂದ್ರೆ ಅವತ್ತು ನಿನ್ನ ತಮ್ಮ ಸತ್ತಾನಂತ ಮಣ್ಣು ತೂರಿಬಿಡ. ಹೆತ್ತವರು ಅಗಲಿರ್ಬೋದು, ಮ್ಯಾಗಿದ್ದ ನನ್ನ ಮಕ್ಕಳು ಹೆಂಗದಾರ ಅಂತ ನೋಡ್ತಿರ್ತಾರ. ನಿನ್ನ ಮಾತು ಅವ್ರು ಕೇಳಿಸಿದ್ರೆ ಹಳೇಳಾಕೈತಿ. ಏನು ಮಾಡ್ತಿ ಮಾಡ. ಬಂದವನ್ ಕೆಟ್ಟ ಹಾಕಿ ಚಂದ ಮನೆ ಹೊಡಿ ಕೆಲಸ ಮಾಡಬೇಡಪ್ಪ ಅಂತೇಳಿ ಕೈ ಮುಗಿದೇಳ. ಅವಾಗ ನೀನು ನನ್ನ ಆಗಿದ್ಕೋ ಊರಾಗ ಒಂದು ಬೆಲೆರ ಸಿಕ್ಕಂಗಾಕೈತಿ. ನನ್ನ ಬಾಯಾಗ ಮನಿ ಬಿಟ್ಟು ಹೊಕ್ಕನಂತ ಮಾತು ಬಂದ್ರು ನನ್ನ ಹೆಂಡತಿ ಬಾಯಾಗ ಮನಿ ಬಿಟ್ಟು ಹೊಕ್ಕನಂತ ಮಾತ ಆಕಿ ಸತ್ರು ಬರುದಿಲ್ಲ. ಅದ ಒಂದು ಧೈರ್ಯದ ಮ್ಯಾಗ ಒಂದು ಹೊತ್ತರ ಖುಷಿಯಿಂದ ಉಣ್ಣಾಕತ್ತೀನಿ. ಯಾರು ಕೇಳಿದ್ರಿ ನಿನ್ನ ಮಾತು? ಯಾರು ಕೇಳಲಿಲ್ಲ. ಈಗ ಗೊತ್ತಿಲ್ಲ ಅವ್ರು ಎದಕ್ಕೆ ನಿನ್ನ ಮನ್ಯಾಗ ಇಟ್ಕೊಂಡಾರ ಅಂತೇಳಿ. ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ದೆ. ಅದ್ರ ಮನಸ್ಸೊಳಗೆ ಬೇರೆ ಬೇರೆ ವಿಚಾರ ಬರಾಗ್ತಾವ. ನಿನಗ ಎಷ್ಟು ವಿಚಾರ ಬರಾಕತ್ತಾವ ಅಂದ್ರೆ ಇನ್ನು ಅವ್ರ ಮನಸ್ಸಿನಾಗ ಎಷ್ಟು ವಿಚಾರ ಬರ್ಲಿಕ್ಕಿಲ್ಲ. ಅಲ್ಲಣ್ಣ, ಅವ್ರ ಮನಸ್ಸೊಳಗೆ ಕೆಟ್ಟ ವಿಚಾರ ಇದ್ರೆ ಅಕ್ಕ ನಾ ಕೊಟ್ಟಿದ್ದ ಸೀರೆ ವಾಪಸ್ ಕೊಡ್ತಿದ್ದಿಲ್ಲ. ಏ ತಂಗಿ, ಅವ್ರು ಇಡೀ ಆಸ್ತಿನೇ ಹೊಡಿಬೇಕಂತ ಆಸೆ ಪಟ್ಟಾರ. ನೀನು ಜುಜ್ಬಿ ಒಂದು ಸೀರೆಗೆ ಯಾರು ಆಸೆ ಪಡ್ತಾರ? ಈಗೇನ ನನ್ನ ಗಂಡಗ ತವ್ರ ಮನೆಗೆ ಕರ್ಕೊಂಬಂದ್ರ ನಿಂಗೆ ಖುಷಿ ಏನ? ನನಗೆ ಯಾವ ಖುಷಿನೂ ಇಲ್ಲ. ನನಗೆ ನಮ್ಮ ತಂಗಿ ಖುಷಿ ಮುಖ್ಯ. ನನಗೆ ಅವ್ರು ಯಾರು ನನ್ನ ಮಾತು ಕೇಳಿಲ್ಲ ಅಂದ್ರು ನನ್ನ ಗಂಡ ನನ್ನ ಮಾತು ಕೇಳಂಗೆ ಮಾಡ್ತೀನಿ. ಜಲ್ದಿ ನಿನ್ನ ಗಂಡ ಕರ್ಕೊಂಬಂದು ತವ್ರ ಮನೆ ಕಾಲಿಡು. ಇಷ್ಟಪಟ್ಟ ಮದುವೆ ಆಗಿದೆಯಲ್ವಾ? ಇಷ್ಟಪಟ್ಟ ಮದ್ವೆ ಆಗಿನಿ, ಇಷ್ಟಪಟ್ಟ ದೂರ ಆಗತ್ತೀನಿ. ಅದಕ್ಕೆ ಕಾರಣ ಪ್ರತಿ ಸಲ ನಿಮ್ಮ ಮಾತ ಕೇಳಕ್ಕಾಗಲ್ಲ.
ನಮ್ಮ ಮಾತು ಕೇಳ್ರಿ. ಮನಿ ಅಂದ ಬಳಕ ಒಬ್ಬರು ಮಾತು ಒಬ್ಬರು ಕೇಳಬೇಕ. ಏನು ನಿನ್ನ ಮಾತ ಮನಸ್ಸು ಮೆಚ್ಚಿ ಮಾತಾಡ, ಸಿಟ್ಟು ಮಾಡ್ಕೊಂಡ್ರೆ ಹೆಂಗ? ಯಾಕೋ ನಮ್ಮಣ್ಣ ತವ್ರ ಮನಿಗೆ ಕರೆ ಆಗ್ತಾನೆ, ಇಬ್ರು ಸೇರಿ ಹೋಗ್ತೀವಿ ತವ್ರ ಮನಿಗೆ. ಇಲ್ಲೇನು ಕಮ್ಮಿ ಆಗೈತೆ ಅಂತೇಳಿ ಅಲ್ಲಿ ಹೆಜ್ಜೆ ಇಡ್ತಿ? ನಿನಗಿಲ್ಲಿ ಯಾರು ಏನಂದಾರತ್ತೆ ಇಲ್ಲಿ ಕಾಲು ಕಿತ್ತಾಕತಿ? ಇಲ್ಲಿದು ಏನಾರ ಒಂದು ಸ್ವಲ್ಪ ತೋರಿಸ್ಬಿಡು, ನಾನೇ ನಿಂಗೆ ದಾರಿ ಮಾಡಿ ಕೊಡ್ತೀನಿ. ಇಷ್ಟಪಟ್ಟವನ ಜೊತೆ ಇಷ್ಟಪಟ್ಟಲ್ಲೇ ಇರಬಾರ್ದೇನ್ರಿ? ಮನಸ್ಸು ಕೂಡ್ಯಾವಂತೇಳಿ ಮನಸ್ಸಿಗೆ ಬಂದಂಗೆ ಮಾತಾಡೋಕೆ ಹೋಗಬೇಡ. ನೀ ಇಷ್ಟಪಟ್ಟವನು ಇರ್ಬೋದು, ಆದ್ರೆ ಅವ ನಾನು ಒಡ ಹುಟ್ಟಿದ ತಮ್ಮ. ನಮ್ಮ ಜೊತೆನಿರೋದು ಚಲೋ ಅನ್ಸಾತೈತಿ. ಏನು ಕನಸು ಕಂಡಿನ್ವ? ಆ ಕನಸರ ಕಣ್ಣು ಮುಂದೆ ನೆನಪು ಮಾಡ್ಕೋ ಸ್ವಲ್ಪ. ಹಿಂಗ ನೀವು ಹೇಳ್ದಂಗೆ ಕೇಳಿದ್ರೆ ಸಾಯೋ ತನಕ ನಿಮ್ಮ ಕೈಗೊಂಬೆ ಆಗ್ಬೇಕಾಗತ್ತೆ ನಾನು. ಬಾಳಿ ಬದುಕ್ಬೇಕನ್ನಕ್ಕಿ ಬಾಯಾಗ ಸಾಯಿ ಮಾತು ಯಾಕ? ಹಂಗಾದ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ಲಿ, ದಾರಿ ಮಾಡಿಕೊಡ್ತೀರಿ? ನನ್ನ ತಮ್ಮ ಬಂದ್ರೆ ಕರ್ಕೊಂಡು ಹೋಗುವ. ಕನಸು ಕಂಡಿದ್ದೆ, ಹೆತ್ತೋರ್ ಕನಸು ಅದ ಇತ್ತು. ಸಾಯುತ್ತಕ ಇಬ್ರು ಕೂಡಿ ಬಾಳ್ಬೇಕನ್ನೋ ಕನಸು ನಂದಿತ್ತ. ಆದ್ರೆ ಏನು ಮಾಡೋದು, ಕಾಲದ ತಕ್ಕಂಗೆ ಬದಲಾಗಬೇಕಲ್ಲ. ಯಾಕೆ ಜಗಳದ ಒಳದಾಕುತ್ತ ಮೊದಲ ತಿಳ್ಕೊಂಡು ದೂರ ಆಗೋನು. ಕಿರಿಕಿರಿ ಭಾಳ ಮಾಡಕತ್ತಾಳೇನ, ನೆಮ್ಮದಿನೇ ಇಲ್ಲಾರ್ದಂಗೆ ಆಗೈತಿ. ನಿನ್ನ ನೆಮ್ಮದಿ ಸಲುವಾಗಿ ನಮ್ಮನ್ನೆಲ್ಲ ಬಿಟ್ಟೋಕ್ಕಿ? ಹೋಗ್ಲಿ ಬಿಡ, ಅವಂದಾದಂಥ ಒಂದು ಜೀವನ ಐತಿ. ಪ್ರೀತಿ ಮಾಡಿ ಮದುವೆಗ್ಯಾನ, ನಂಬಿ ತಾಳಿ ಕಟ್ಯಾನ. ನಾವು ಹೆಂಗೋ ಆಕಿನೂ ಹಂಗೆ. ಎಲ್ಲದಕ್ಕೂ ಅಡ್ಡಾಗಕತ್ತೀವಿ ಅಂದ್ರೆ ನಮ್ಮಂಥ ಹುಚ್ಚರ ಯಾರೂ ಇಲ್ಲ. ಬರೋದು ಹೋಗೋದು ಮಾಡ್ತೀನಿ, ಆದ್ರೆ ಜಗಳ ಬಯಲಾಗಬೇಕಂದ್ರೆ ನಾ ಅಲ್ಲಿ ಹೋಗಬೇಕು. ಹೋಗ ಅಂತ ಅನ್ನಾಕತ್ತೀನಲ್ಲೋ, ನನಗೇನು ಹಳ ಇಲ್ಲ. ಆದ್ರೆ ಹೋಗು ಮುಂದೆ ಈ ಅಣ್ಣಗೊಂದು ಮಾತು ಹೇಳಿ ಹೊಂಟಿಲ್ಲ, ಅದು ಖುಷಿ ಆಯ್ತು. ಆರಾಮಿರ. ಜರ ಹುಷಾರ್ಲೇ ಇರ. ಯಾರೇನೋ ತಲೆ ತುಂಬಿದ್ರು ನನ್ನ ಮನಸ್ಸು ಆ ಕಡೆ ಹೊಳಬಾರ್ದ. ನಿನ್ನ ಮನಸ್ಸು ಹಂಗೆ ಇರಲಿ. ಇಷ್ಟಪಟ್ಟಕ್ಕಿ ಜೊತೆ ಕಷ್ಟಪಟ್ಟಾದರೂ ಬಾಳೆ ಮಾಡ, ಆದ್ರೆ ನಮ್ಮನ್ನ ಮರಿಬೇಡ, ಅಷ್ಟೇ ಸಾಕು. ಮನುಷ್ಯ ಎಷ್ಟೋ ದೊಡ್ಡವಾಗಲಿ, ಮನುಷ್ಯ ಎಷ್ಟೇ ಬೆಳೀಲಿ, ಮನುಷ್ಯ ಎಷ್ಟ ಜೀವ ಇದ್ರು ಅಣ್ಣ ತಮ್ಮ ಅನ್ನೋರು ಒಂದಿಲ್ದ ಒಂದಿನ ಬೇರೆ ಆಗ್ಬೇಕು. ನನ್ನ ತಮ್ಮ ಬೇರೆ ಅನ್ನೋ ಚಿಂತಿಲ್ಲ, ನನ್ನ ತಮ್ಮ ಚಂದ ಇರ್ಲಿ ಅನ್ನೋ ಚಿಂತೆ ಒಂದೈತಿ. ಚಂದ ಇರ್ತಾನೆ.